Hello childrens, welcome back to online class. ಈಗ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ 2 ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಫ್ರಾಕ್ಷನ್ಸ್ ಅಂಡ್ ಡೆಸಿಮಲ್ಸ್ ಅಂತ. ಈಗ ಅದರಲ್ಲಿ ಎಕ್ಸರ್ಸೈಸ್ 2.1 ನೋಡಿ. ಫಸ್ಟ್ ಕ್ವಶನ್ ಏನಿದೆ ಸಾಲ್ವ್ ಅಂತ ಇದೆ. ಇಲ್ಲಿ ಫ್ರಾಕ್ಷನ್ಸ್ ಅಂದ್ರೆ ಈಗ 1/3 ಇದು ಒಂದು ಫ್ರಾಕ್ಷನ್, ಇದನ್ನ ಪ್ರಾಪರ್ ಫ್ರಾಕ್ಷನ್ ಅಂತಾರೆ. ಈಗ ಮಿಕ್ಸ್ಡ್ ಫ್ರಾಕ್ಷನ್ ಅಂದ್ರೆ 2 into 1/3 ಇತ್ತು ಅಂದ್ರೆ ಇದು ಮಿಕ್ಸ್ಡ್ ಫ್ರಾಕ್ಷನ್ ಆಯ್ತಾ. ನೆಕ್ಸ್ಟ್ ಈಗ 2/2 ಇತ್ತು ಅಂದ್ರೆ ಈಗ ಇದು ಎರಡು ಕ್ಯಾನ್ಸಲ್ ಆಗಿ ನಮಗೆ ಉಳಿಯೋದು 1 ತಾನೆ, ಅಂದ್ರೆ 2 ones are 2, ಇದನ್ನು 2 ones are 2. ಇದು ಪ್ರಾಪರ್ ಫ್ರಾಕ್ಷನ್. ನೆಕ್ಸ್ಟ್ 1/3 ಇದೆಲ್ಲ ಇದು ಇಂಪ್ರಾಪರ್ ಫ್ರಾಕ್ಷನ್. ನಾವು ಇದನ್ನ ನೆಕ್ಸ್ಟ್ ಈಗ ಪ್ರಾಬ್ಲಮ್ಸ್ ಅಲ್ಲಿ ನೋಡ್ಕೊಂತ ಹೋಗೋಣ. ನೋಡಿ ಫಸ್ಟ್ ಕ್ವಶನ್ ಏನಿದೆ, 2 - 3/5 ಅಂತ ಕೊಟ್ಟಿದ್ದಾರೆ. ಏನಿದೆ 2 - 3/5 ಕೊಟ್ಟಿದ್ದಾರೆ. ಈಗ ಈ ತರ ಕೊಟ್ಟಿದ್ದಾರೆ ಅಂದ್ರೆ ನಾವು ಸಾಲ್ವ್ ಮಾಡ್ಬೇಕಿದ್ರೆ ಹೆಂಗೆ ನೋಡಿ, ಫಸ್ಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. ಹೆಂಗೆ 5 2s ಎಷ್ಟು 5 × 2, ಇದನ್ನ -3. ಹೆಂಗೆ ಅಂದ್ರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿ -3 ಮಾಡಿದ್ದೀವಿ, ಡಿವೈಡೆಡ್ ಬೈ 5. ಅರ್ಥ ಆಯ್ತಾ? ಈಗ ನೋಡಿ 5 2s 10 -3/5. 10 ಅಲ್ಲಿ 3 ಹೋದ್ರೆ ಎಷ್ಟು 7. ಸೊ ಆನ್ಸರ್ 7/5 ಆಯ್ತಾ ಮಕ್ಕಳೇ. ಅದೇ ತರ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ. ಏನಿದೆ ಸೆಕೆಂಡ್ ಕ್ವಶನ್, 4 + 7/8 ಅಂತ ಕೊಟ್ಟಿದ್ದಾರೆ. ಹೌದಾ? 4 + 7/8. ಇಲ್ಲಿ 2 - 3/2 ಇರೋದಕ್ಕೆ ಇವೆರಡನ್ನ ಇಂಟು ಮಾಡಿ, ಇಲ್ಲಿ ಮೈನಸ್ ಇರೋದಕ್ಕೆ ಮೈನಸ್ ಬರ್ಕೊಂಡಿದ್ವಿ. ಈಗ ನೋಡಿ ಇವೆರಡನ್ನ ಯಾವ ತರ ಮಾಡ್ಬೇಕು, ಸೇಮ್ ಇಂಟು ಮಾಡ್ಬೇಕು. 8 × 4. ನೆಕ್ಸ್ಟ್ ಇಲ್ಲಿ ಯಾವ ಸಿಂಬಲ್ ಇದೆ, ಪ್ಲಸ್ ಇದೆ. ಸೊ +7 ಡಿವೈಡೆಡ್ ಬೈ ಕೆಳಗಡೆ ಯಾವ್ದಿದೆ ಡಿನಾಮಿನೇಟರ್ ಅಲ್ಲಿ 8 ಇದೆ. ಸೊ ಈಗ 8 4s ಎಷ್ಟು, 8 4s 32 + 7/8. 32 + 7 ಎಷ್ಟು 39/8. ಈಗ ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ ಗೆ ಇಡಬೇಕು ಅಂದ್ರೆ, ಈಗ ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ ಗೆ ಇಡಬೇಕು ಅಂದ್ರೆ 8 ನ 39 ಇಂದ ನಾವು ಡಿವೈಡ್ ಮಾಡಬೇಕು. ಸೊ ಈಗ 8 ನ ನಾವು 39 ಇಂದ ಡಿವೈಡ್ ಮಾಡಬೇಕು. 8 4s 32. 9 ಅಲ್ಲಿ 2 ಹೋದ್ರೆ ಎಷ್ಟು 7. 3 ಅಲ್ಲಿ 3 ಹೋದ್ರೆ 0. ಸೊ ಈ ತರ ಬಂದಿರುತ್ತಲ್ಲ ನಮಗೆ. ಈಗ ಇದನ್ನ ನಾವು ಈ ಕ್ಲಾಕ್ ವೈಸ್ ಅಲ್ಲಿ ಬರೀಬೇಕಿದೆ. ಯಾವ ತರ ಬರೀತೀರಾ, 4 × 7/8 ಅಂತ ಬರೀಬೇಕು. ಅರ್ಥ ಆಯ್ತಾ? ಫಸ್ಟ್ ಬಂದಿರೋ ಆನ್ಸರ್ ನ ಡಿವೈಡ್ ಮಾಡ್ಕೋತೀರಾ. 8 ನ ಮತ್ತೆ 39 ನ ಡಿವೈಡ್ ಮಾಡ್ಕೊಂಡಾಗ 8 4s 32 ನಮಗೆ ಒಂದು ರಿಮೈಂಡರ್ ಉಳಿಯುತ್ತೆ. ನಾವು ಕ್ಲಾಕ್ ವೈಸ್ ಅಲ್ಲಿ ಇಲ್ಲಿ ಬರ್ಕೊಂತ ಹೋಗ್ಬೇಕು. ಫಸ್ಟ್ ಕ್ವೋಷಿಯಂಟ್ ಏನಿದೆ 4 ಇದೆ, ರಿಮೈಂಡರ್ ಏನಿದೆ 7 ಇದೆ, 8 ನಮಗೆ ಡಿವೈಡ್ ಆಗಬೇಕಾಗಿರೋದು. ಸೊ 4 × 7/8 ಅಂತ ಬರೀತೀರಾ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 3 ನೋಡಿ. ಏನಿದೆ ಥರ್ಡ್, 3/5 + 2/7 ಅಂತ ಕೊಟ್ಟಿದ್ದಾರೆ. ಈಗ ಇದನ್ನ ಯಾವ ತರ ಮಾಡ್ಬೇಕು ಅಂತ, ಈಗ ನಮಗೆ ಡಿನಾಮಿನೇಟರ್ ಎರಡು ಡಿಫ್ರೆಂಟ್ ಆಗಿದ್ದಾಗ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಯಾವ ತರ ನೋಡಿ, 3/5 ಇದು ಮಲ್ಟಿಪ್ಲೈ ಅಲ್ಲ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಯಾವ ತರ 2/7 ಅಂದ್ರೆ 5 2s 10 3 7s 21 ಆ ತರ ಬರ್ಕೊಂಡಿದ್ವಿ. ಏನಿದೆ ಫಸ್ಟ್ 7 3s, ನೆಕ್ಸ್ಟ್ ಯಾವ್ದಿದೆ 5 2s ಇದೆ. ಇಲ್ಲಿ ಸಿಂಬಲ್ ಯಾವ್ದಿದೆ ಪ್ಲಸ್ ಇದೆ, ಪ್ಲಸ್ ನೆಕ್ಸ್ಟ್ 5 2s, ನೆಕ್ಸ್ಟ್ ಹೋಲ್ ಡಿವೈಡೆಡ್ ಬೈ ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಡಿನಾಮಿನೇಟರ್ ನ ಯಾವಾಗಲೂ ಮಲ್ಟಿಪ್ಲೈ ಮಾಡಬೇಕು. ಸೊ 7 5s ಆಯ್ತಾ. ಈಗ ನೋಡಿ ಇಲ್ಲೇನಿದೆ 7 3s ಎಷ್ಟು 21,
ಪ್ಲಸ್ 5 2s ಎಷ್ಟು 10 ಡಿವೈಡೆಡ್ ಬೈ 7 5s 35. ಸೊ ಇವೆರಡನ್ನು ಆಡ್ ಮಾಡಿದಾಗ ಎಷ್ಟು ಬರುತ್ತೆ 1 2 plus 1 3 31 by 35 ಆಯ್ತಾ. ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ಏನು ಕೊಟ್ಟಿದ್ದಾರೆ 9 by 11 ಮೈನಸ್ 4 by 15 ಕೊಟ್ಟಿದ್ದಾರೆ. ಇದನ್ನು ಸೇಮ್ ಮೆಥಡ್ ಫಾಲೋ ಮಾಡಬೇಕು. ಫಸ್ಟ್ ಏನ್ ಮಾಡ್ಕೊಂತೀರಾ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 9 by 11 ಕ್ರಾಸ್ ಮಲ್ಟಿಪ್ಲೈಡ್ ವಿತ್ 4 by 15 ಆಯ್ತಾ. ಈಗ ಇದನ್ನ ನಾವು ಮಲ್ಟಿಪ್ಲಿಕೇಶನ್ ಇದಕ್ಕೆ ಬರ್ಕೋಬೇಕು. ಯಾವ ತರ ಬರ್ಕೋತೀರಾ 15 9s ಇಲ್ಲಿ ಸಿಂಬಲ್ ಯಾವ್ದಿದೆ ಇಲ್ಲೇನಿತ್ತು ನಮ್ಗೆ ಪ್ಲಸ್ ಇತ್ತು, ಸೊ ಇಲ್ಲಿಗೆ ಏನ್ ಬಂತು ಪ್ಲಸ್ ಬಂದಿದೆ. ಈಗ ಇಲ್ಲೇನಿದೆ ಮೈನಸ್ ಇದೆ, ಸೊ ಇಲ್ಲಿಗೆ ಏನ್ ಬರುತ್ತೆ ಮೈನಸ್ ಬರುತ್ತೆ. ನೆಕ್ಸ್ಟ್ ಯಾವ್ದಿದೆ 11 4s. ನೆಕ್ಸ್ಟ್ ಡಿನಾಮಿನೇಟರ್ ಏನ್ ಮಾಡ್ಬೇಕು ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ 11 15s ಆಯ್ತಾ. ಇಷ್ಟು ಬರ್ಕೊಂಡಾದ್ಮೇಲೆ ಅದಿಷ್ಟನ್ನು ಸಾಲ್ವ್ ಮಾಡ್ಬೇಕು ನಾವೀಗ. ಏನು 15 9s ಎಷ್ಟು ಬರುತ್ತೆ 15 ಟೇಬಲ್ಸ್ ಅಲ್ಲಿ 15 9s 135. ನೀವು ಕ್ಯಾಲ್ಕುಲೇಟ್ ಮಾಡಬೇಕು, ನಾನು ಡೈರೆಕ್ಟ್ ಆಗಿ ಬರೀತಿದ್ದೀನಿ ಟೈಮ್ ಇಲ್ಲ ಅದಕ್ಕೆ. ಸೊ 11 4s 44. ನೆಕ್ಸ್ಟ್ 11 15s 155 ಆಯ್ತಾ. ಸಾರಿ 165. ನೆಕ್ಸ್ಟ್ ಇವೆರಡನ್ನು ಮೈನಸ್ ಮಾಡಿದಾಗ 135 ಮೈನಸ್ 44 ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬರುತ್ತೆ 91 ಡಿವೈಡೆಡ್ ಬೈ 165. ಅರ್ಥ ಆಯ್ತಾ. ಈ ತರ ನೀವು ಈಗ ನಾನು 4 ಕ್ವಶನ್ಸ್ ಮಾಡಿಸಿದ್ದೀನಿ 5th 6th 7th ಇವು ಮೂರನ್ನು ನೀವು ಮಾಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಏನಿದೆ ಅರೇಂಜ್ ದ ಫಾಲೋಯಿಂಗ್ ಇನ್ ಡಿಸೆಂಡಿಂಗ್ ಆರ್ಡರ್. ಡಿಸೆಂಡಿಂಗ್ ಆರ್ಡರ್ ಅಂದ್ರೇನು, ಈಗ ನಿಮಗೆ 5 4 8 7 ಈ ತರ ಕೊಟ್ಟಿದ್ದಾರೆ ಅಂದ್ರೆ ಇದನ್ನ ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಕಮ್ಮಿಯಿಂದ ಜಾಸ್ತಿ ಬರೀತಿದ್ದೀರಾ ಅಂತ ಅರ್ಥ. ಸೊ ಈಗ ಫಸ್ಟ್ ಯಾವ್ದು ಬರುತ್ತಿದ್ರಲ್ಲಿ 4 ಅದಾದ್ಮೇಲೆ 5 ಅದಾದ್ಮೇಲೆ 7 ಅದಾದ್ಮೇಲೆ 8 ಆಯ್ತಾ. ಈ ತರ ಫ್ರಾಕ್ಷನ್ಸ್ ಅಲ್ಲಿ ನೀವು ಡಿಸೆಂಡಿಂಗ್ ಆರ್ಡರ್ ನಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಈಗ ಫಸ್ಟ್ ಕ್ವಶನ್ ಏನಿದೆ ನೋಡಿ, ಏನಿದೆ 2 by 9 2 by 3 8 by 21 ಕೊಟ್ಟಿದ್ದಾರೆ. ಈಗ ಇದರಲ್ಲಿ ಫಸ್ಟ್ ಡಿಸೆಂಡಿಂಗ್ ಆರ್ಡರ್ ಇಂದ ನಾವು ಬರ್ಕೊಂತ ಹೋಗ್ಬೇಕು. ಫಸ್ಟ್ ನೋಡಿ ಯಾವ ಬರುತ್ತೆ 2 by 9 2 by 9 ಇದೆ, 2 by 3 ಇದೆ, 8 by 21 ಇದೆ. ಫಸ್ಟ್ 2 by 3 ಅದನ್ನ ಹೆಂಗ್ ಮಾಡ್ಬೇಕು ನಮಗೆ ಫಸ್ಟ್ ಈಗ ಗೊತ್ತಾಗಲ್ಲ ನಮಗೆ ಯಾವುದು ಫಸ್ಟ್ ಬರುತ್ತೆ ಅಂತ. ಸೊ ಫಸ್ಟ್ 2 by 9 ಅನ್ನ ಇಲ್ಲಿ ಮಾಡ್ಕೊಳ್ಳೋಣ, ಡಿವೈಡ್ ಮಾಡ್ಕೊಳ್ಳೋಣ. 2 4s 8 1 ಉಳಿಯುತ್ತೆ. ನೆಕ್ಸ್ಟ್ 4 ಪಾಯಿಂಟ್ ಇಲ್ಲಿ 0 ಪಾಯಿಂಟ್ ಇಟ್ಟರೆ 0 ಬರುತ್ತೆ. 2 5s 10 ಬರುತ್ತಾ 0. ನೆಕ್ಸ್ಟ್ 2 by 3 ಇದೆನಾ ಅದನ್ನ ಬರ್ಕೊಳ್ಳೋಣ. 2 1s 2 3 ಅಲ್ಲಿ 2 ಹೋದ್ರೆ 1 ಪಾಯಿಂಟ್ ಇಟ್ಟರೆ 10 ಬರುತ್ತೆ. ಸೊ 2 5s 10. ಸೊ 1.5 ಬಂತು. ಇದು 4.5 ಇದೆ. ಈಗ 1.5 ಜಾಸ್ತಿನಾ 4.5 ಜಾಸ್ತಿನಾ 1.5 ಹೌದಾ. ಸೊ ಫಸ್ಟ್ ಯಾವ್ದು ಬರುತ್ತೆ 2 by 3. ಈಗ ನೆಕ್ಸ್ಟ್ ಇದನ್ನೊಂದು ಮಾಡೋಣ ನೋಡಿ. ಏನ್ ಬಂದಿದೆ 21 8 ಡಿವೈಡೆಡ್ ಬೈ 21 ಕೊಟ್ಟಿದಾರ. ಸೊ 8 ಟೇಬಲ್ಸ್ ಅಲ್ಲಿ 21 ನಮಗೆ ಬರುತ್ತಾ 8 1s 8 8 2s 16 8 3s 24 ಬರುತ್ತೆ. ಸೊ 8 2s 16 1 ಅಲ್ಲಿ 6 ಹೋಗಕ್ಕೆ ಬರಲ್ಲ. ಸೊ 11 ಆಗುತ್ತೆ. 11 ಅಲ್ಲಿ 6 ಹೋದ್ರೆ 5. ಇದು 1 ಅಲ್ಲಿ 1 ಹೋದ್ರೆ 0 5 ಇಲ್ಲಿ 2 ಪಾಯಿಂಟ್ ಇಟ್ಟರೆ 50 ಆಗುತ್ತೆ. 8 5s 40
10 ಉಳಿಯುತ್ತೆ, ಅದರ ಆಗ್ತಾ ಹೋಗುತ್ತೆ. ಸೊ ಇದು 2.5 ಬಂತು. ನಮಗೆ 2/9 ಮಾಡಿದಾಗ ಎಷ್ಟು ಬಂದಿತ್ತು? 4.5 ಬಂದಿತ್ತು. 2/8 ಮಾಡಿದಾಗ ಎಷ್ಟು ಬಂದಿತ್ತು? 1.5 ಬಂದಿತ್ತು. ನೆಕ್ಸ್ಟ್ 8/21 ಮಾಡಿದಾಗ ಎಷ್ಟು ಬಂದಿದೆ? 2.5 ಬಂದಿದೆ. ಆಯ್ತಾ? ಈಗ ಫಸ್ಟ್ ಬರೋದು ಯಾವುದು? 1.5 ಅಂದ್ರೆ 2/8 ಫಸ್ಟ್ ಬರುತ್ತೆ. ಸಾರಿ 2/3 ಬರುತ್ತೆ ಫಸ್ಟ್. ನೆಕ್ಸ್ಟ್ 2.5 ಯಾವ್ದಿದೆ? 8/21 ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ 2/9 ಲಾಸ್ಟ್ ಬರುತ್ತೆ. ನೀವು ಈ ತರ ಎಲ್ಲ ಸಾಲ್ವ್ ಮಾಡ್ಕೊಂಡು ಮಾಡಿದಾಗ ನಿಮಗೆ ಫ್ರಾಕ್ಷನ್ ಅಲ್ಲಿ ಫಸ್ಟ್ ಡಿಸೆಂಡಿಂಗ್ ಆರ್ಡರ್ ಯಾವುದು ಅನ್ನೋದು ಗೊತ್ತಾಗುತ್ತೆ. ಆಯ್ತಾ ಮಕ್ಕಳೇ? ಈಗ ಸೆಕೆಂಡ್ ಒನ್ ನೀವು ಮನೇಲಿ ಟ್ರೈ ಮಾಡಿ. ಥರ್ಡ್ ಕ್ವಶನ್ ನೋಡಿ ಏನಿದೆ. ಇನ್ ಎ ಮ್ಯಾಜಿಕ್ ಸ್ಕ್ವೇರ್ find the sum of the number in each row in each column along the diagonals is same is the magic number ಅಂತ ಕೇಳಿದ್ದಾರೆ. ಈಗ ನೋಡಿ ಅಲ್ಲಿ ಮ್ಯಾಜಿಕ್ ಬಾಕ್ಸ್ ಹೌದೋ ಇಲ್ಲೋ ಅಂತ ನಾವು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಹೌದಾ? ಈಗ ಮ್ಯಾಜಿಕ್ ಬಾಕ್ಸ್ ಅಂದ್ರೆ ಏನಂದ್ರೆ ನಾವು ಡಯಾಗ್ನಲಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಅಂದ್ರೆ ಸಮ್ ಮಾಡಿದಾಗಲೂ ಆನ್ಸರ್ ಸೇಮ್ ಬರಬೇಕು, ಅಕ್ರಾಸ್ ಮಾಡಿದಾಗಲೂ ಆನ್ಸರ್ ಸೇಮ್ ಬರಬೇಕು, ನೆಕ್ಸ್ಟ್ ಡೌನ್ ಮಾಡಿದಾಗಲೂ ಆನ್ಸರ್ ಸೇಮ್ ಬರಬೇಕು. ಆ ಥರ ನಾವು ಮ್ಯಾಜಿಕ್ ಬಾಕ್ಸ್ ಹೆಂಗ್ ಕ್ರಿಯೇಟ್ ಮಾಡೋದು ಅಂದ್ರೆ ಈಗ 1 to 9 ನಂಬರ್ಸ್ ಹಾಕ್ತೀನಿ ನೋಡಿ. ಇಲ್ಲಿಗೆ 1 ಹಾಕಬೇಕು, ನೆಕ್ಸ್ಟ್ 2, ನೆಕ್ಸ್ಟ್ 3. ಆಯ್ತಾ? ನೆಕ್ಸ್ಟ್ ಡಯಾಗ್ನಲಿ 4, 5, 6. ನೆಕ್ಸ್ಟ್ ಇಲ್ಲಿಗೆ 6 ಆದ್ಮೇಲೆ ಇಲ್ಲೇ ಏನು ಬರುತ್ತೆ? 7 ಬರುತ್ತೆ. ನೆಕ್ಸ್ಟ್ ಇಲ್ಲಿಗೆ 8 ಬರುತ್ತೆ, ಇಲ್ಲಿಗೆ 8 ಬರುತ್ತೆ, ಇಲ್ಲಿಗೆ 9. ಈಗ ನೀವು ಹೆಂಗಾದ್ರೂ ಆಡ್ ಮಾಡ್ಕೊಡಿ. ಈಗ ನೋಡಿ 8 + 1 ಎಷ್ಟು? 9. 9 + 6 15 ಬಂತ. ಈಗ ಇದನ್ನ ನೋಡಿ 7 ಪ್ಲಸ್ ಇಲ್ಲೇ ಸ್ಟಾರ್ಟ್ ಮಾಡೋಣ. 5 + 3 ಎಷ್ಟು? 8. 8 + 7 15. ನೆಕ್ಸ್ಟ್ 4 + 9 ಎಷ್ಟು? 13. 13 + 2 15 ಬಂತ. ಸೇಮ್ ಆಯ್ತಾ ಮೂರು? ಈಗ ಹಿಂಗ್ ನೋಡೋಣ. 6 + 7 ಎಷ್ಟು? 13. 13 + 2 15 ಆಯ್ತಾ? ನೆಕ್ಸ್ಟ್ ಅದೇ ತರ ಇದು ನೋಡಿ 1 + 5 6. 6 + 9 15. ನೆಕ್ಸ್ಟ್ 8 + 3 11. 11 + 4 15 ಆಯ್ತಾ? ಈ ತರ ನಾವು ಯಾವುದೇ ತರ ನಾವು ಆಡ್ ಮಾಡ್ಕೊಂಡ್ರು ನಮಗೆ 15 ಬರ್ತಾ ಇದೆ. ನಾವು ಈ ತರ ಟ್ರೈ ಮಾಡಿದ್ವಿ ಅಂದ್ರೆ ಅದು ಕರೆಕ್ಟಾಗಿ ಸ್ಯಾಟಿಸ್ಫೈ ಆಯಿತು ಅಂದ್ರೆ ಅದು ಮ್ಯಾಜಿಕ್ ಬಾಕ್ಸ್ ಅಂತ ಕರಿತೀವಿ. ನಮಗೆ ಇದನ್ನ ಫ್ರಾಕ್ಷನ್ ಮೆಥಡ್ ಅಲ್ಲಿ ನಾವೀಗ ಇದನ್ನ ಅಪ್ಲೈ ಮಾಡಬೇಕು. ಆಯ್ತಾ ಮಕ್ಕಳ? ಈಗ ನೋಡಿ ಕ್ವಶನ್ ನಂಬರ್ ಎಷ್ಟಿದೆ? ಅದು ಕ್ವಶನ್ ನಂಬರ್ 3 ಇದೆ. ಏನ್ ಕೊಟ್ಟಿದ್ದಾರೆ ಕ್ವಶನ್? ಇನ್ ಎ ಮ್ಯಾಜಿಕ್ ಸ್ಕ್ವೇರ್, ಇದೊಂದು ಮ್ಯಾಜಿಕ್ ಸ್ಕ್ವೇರ್ ಆಲ್ರೆಡಿ ಇದೆ ಅಂತೆ. The sum of number of each row in each column and along the diagonals is same. Is this a magic square ಅಂತ ಕೇಳಿದ್ದಾರೆ. ಇದು ಮ್ಯಾಜಿಕ್ ಸ್ಕ್ವೇರ್ ಹೌದೋ ಇಲ್ವೋ ಅಂತ ಕೇಳಿದ್ದಾರೆ. ಈಗ ಸ್ಕ್ವೇರ್ ನೋಡಿ ಏನೇನು ಕೊಟ್ಟಿದ್ದಾರೆ? 4/11, 3/11, 8/11, ನೆಕ್ಸ್ಟ್ 9/11, 5/11, 1/11, 2/11, 7/11, 6/11. ಈಗ ನಾವೇನ್ ಮಾಡ್ಬೇಕು? ಇದು ಕರೆಕ್ಟ್ ಇದೆನಾ ಇಲ್ಲ ಅಂತ ಚೆಕ್ ಮಾಡೋದಂಗೆ ಈ ಮೂರನ್ನ ಆಡ್ ಮಾಡೋಣ. ಹಿಂಗೆ ಈಗ ನೋಡಿ ನಾನು ಆಗ್ಲೇ ಹೇಳಿದ್ನಲ್ಲ, ಡಿನಾಮಿನೇಟರ್ ಸೇಮ್ ಇದ್ದಾಗ ಡೈರೆಕ್ಟ್ ಆಡ್ ಮಾಡ್ಬೋದು. ಈಗ ಡಿನಾಮಿನೇಟರ್ಸ್ ಡಿಫ್ರೆಂಟ್ ಇದ್ದಾಗ ಇಲ್ಲಿದೆ ನೋಡಿ, ಡಿನಾಮಿನೇಟರ್ ಇಲ್ಲಿ 5 ಇದೆ, ಇಲ್ಲಿ 7 ಇದೆ, ಅವಾಗ ಕ್ರಾಸ್ ಮಲ್ಟಿಪ್ಲೈ ಎಲ್ಲ ಮಾಡ್ತೀವಿ. ಈಗ ಇಲ್ಲಿ ಸೇಮ್ ಇದೆ, ಸೊ ಇದನ್ನ ಡೈರೆಕ್ಟ್ ಆಗಿ ಆಡ್ ಮಾಡ್ಬೋದು. ಏನು? 4/11 plus 9/11 plus 2/11. ಈಗ ಡೈರೆಕ್ಟ್ ಆಗಿ ಆನ್ಸರ್ ಎಷ್ಟು? 4 + 9 ಎಷ್ಟು? 13. 13 + 2 15. 15/11. ನೆಕ್ಸ್ಟ್ 3 + 5 ಎಷ್ಟು? 5 + 3 8. 8 + 7 15/11 ಬಂತ. ನೆಕ್ಸ್ಟ್ 8 + 1 9. 9 + 6 15. 15/11. ನೆಕ್ಸ್ಟ್ ಇದನ್ನ ಈ ತರ ಆಡ್ ಮಾಡಿ. ಡೌನ್ ಅಲ್ಲಿ ಮಾಡಿದ್ರೆ 2 + 7 ಎಷ್ಟು?
9, 9 plus 6, 15/11. ನೆಕ್ಸ್ಟ್ ಡಿನಾಮಿನೇಟರ್ ಸೇಮ್ ಇದ್ದಾಗ ಡಿನಾಮಿನೇಟರ್ ಏನಿದೆ ಅದನ್ನೇ ಇಡ್ತೀವಿ, ಮೇಲ್ಗಡೆನಷ್ಟೇ ಮೂರನ್ನು ಆ ಥರ ಆ್ಯಡ್ ಮಾಡ್ಕೊತೀವಿ. ಸೊ ಈಗ 9 plus 5, 14 plus 1, 15, ಡಿನಾಮಿನೇಟರ್ ಸೇಮ್ 11. ನೆಕ್ಸ್ಟ್ 4 plus 3 ಎಷ್ಟು? 4 plus 3 7, 7 plus 8 15. ಆಯ್ತಾ, ಬಂತಾ? ಸೊ ಈಗ ಇಸ್ ದಿಸ್ ಅ ಮ್ಯಾಜಿಕ್ ಸ್ಕ್ವೇರ್? ಎಸ್ ಅಂತ ಬರೀಬೇಕು. ಎಸ್ ಏನಕ್ಕೆ ಎಸ್ ಅಂತ ಬರ್ದಾದ್ಮೇಲೆ ನೀವು ಇದನ್ನೆಲ್ಲ ಆಡ್ ಮಾಡಿ ಈ ತರ ಇಲ್ಲೆಲ್ಲದನ್ನು ಸಪ್ರೇಟ್ ಆಗಿ ಇಲ್ಲಿ ಬರೀರಿ ಎಸ್ ಅಂತ ಆಗಿ. ನೆಕ್ಸ್ಟ್ ನಾನು 4th ಕ್ವಶನ್ಗೆ ಬರೀತೀನಿ. ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೋಟ್ಸ್ ಅಲ್ಲಿ ಇದೆ, ನೀವು ನೋಟ್ಸ್ ಅಲ್ಲಿ ನೋಡ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ 4th ಕ್ವಶನ್ ಏನಿದೆ, ಎ ರೆಕ್ಟಾಂಗ್ಯುಲರ್ ಶೀಟ್ ಆಫ್ ಪೇಪರ್ 12 into 1/2. 12 into 1/2 ಅಂದ್ರೆ ಇದು ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಕರಿತೀವಿ. ಲಾಂಗ್ ಅಂಡ್ 10 into 2/3 ಸೆಂಟಿಮೀಟರ್ ವೈಡ್. ಫೈಂಡ್ ಇಟ್ಸ್ ಪೆರಿಮೀಟರ್. ಪೆರಿಮೀಟರ್ ಅಂದ್ರೆ ಎಲ್ಲದನ್ನು ಆಡ್ ಮಾಡೋದಕ್ಕೆ ಅಷ್ಟೇ ಆಯ್ತಾ. ಈಗ ರೆಕ್ಟಾಂಗ್ಯುಲರ್ ಶೀಟ್ ಪೇಪರ್ ಇದೆ ಅಂದ್ರೆ ಅದರದ್ದು ಲೆಂತ್ ಅಂದ್ರೆ ಲಾಂಗ್, ಅದರದ್ದು ಲೆಂತ್ ಎಷ್ಟಿದೆ ಅಂದ್ರೆ 12 into 1/2. ವಿಡ್ತ್ ಎಷ್ಟಿದೆ ಅಂದ್ರೆ 10 into 2/3 ಅಂತ ಕೊಟ್ಟಿದ್ದಾರೆ. ಸೊ ಈಗ ಕ್ವಶನ್ ನಂಬರ್ ಎಷ್ಟಿದು? 4th one. 12 into 1/2 plus 10 into 2/3 ಆಯ್ತಾ. ಈಗ ನಾನು ಇಲ್ಲಿ ಏನ್ ಕೊಟ್ಟಿದ್ನಲ್ಲ ನಿಮಗೆ, ಈ ತರ ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟಾಗ ಫಸ್ಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಇದ್ರ ಜೊತೆ ಅಡಿಷನ್ ಮಾಡಬೇಕು. ಸೊ ಈಗ ಮಾಡಿ 2 into 12 plus 1 whole divided by 2 plus 3 into 10 plus 2 whole divided by 3. ಸೊ ಇವಾಗ ಎರಡನ್ನು ನೀವು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ? 12 2s are 24 plus 1 25/2 plus 10 3s are 30 plus 2 32/3. ಈಗ ಇವೆರಡು ಏನಿದಾವೆ ಡಿಫರೆಂಟ್ ಇದಾವೆ ಡಿನಾಮಿನೇಟರ್ಸ್, ಹೌದಾ? ಸೊ ಇವೆರಡನ್ನ ಏನ್ ಮಾಡ್ಬೇಕೀಗ? ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. ಇವೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಆನ್ಸರ್ ಏನ್ ಬರುತ್ತೆ? ನಾನು ಡೈರೆಕ್ಟ್ ಆಗಿ ಬರ್ದಿರ್ತೀನಿ, ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ ಇವೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಇಲ್ಲಿ ಯಾವ ಸಿಂಬಲ್ ಇದೆ ಅದನ್ನ ಹಾಕಿ ಡಿವೈಡೆಡ್ ಬೈ ಮತ್ತೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಆ ತರ ಸಾಲ್ವ್ ಮಾಡ್ಕೊಂಡು ಬರೀಬೇಕು ನೀವು. ಸೊ ಈಗ ನಾನು ಡೈರೆಕ್ಟ್ ಬರಿತಾ ಇದ್ದೀನಿ. ಎಷ್ಟು ಬರುತ್ತೆ ಅಂದ್ರೆ ಆನ್ಸರು ಎಷ್ಟು ಬರುತ್ತೆ? 139/6 ಬರುತ್ತೆ ಆಯ್ತಾ. ನೀವು ನೆಕ್ಸ್ಟ್ ಸಾಲ್ವ್ ಮಾಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 5, 6 ಮತ್ತೆ 5th one ನಾನೇ ಮಾಡಿಸ್ತೀನಿ, ನೀವು 6th ಇಂದ ನೀವು ಮಾಡಿ. ಫಿಫ್ತ್ ಕ್ವಶನ್ ನೋಡಿ ಏನಿದೆ, ಫೈಂಡ್ ದ ಪೆರಿಮೀಟರ್ಸ್. ಅಲ್ಲೊಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ ನಮಗೆ, ಮೇಲ್ಗಡೆ ಟ್ರಯಾಂಗಲ್ ಇದೆ, ಕೆಳಗಡೆ ರೆಕ್ಟಾಂಗಲ್ ಇದೆ. ಸೊ ಇದಕ್ಕೆ ಫೈಂಡ್ ದ ಪೆರಿಮೀಟರ್ಸ್ ಆಫ್, ಫಸ್ಟ್ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಒನ್ ಟ್ರಯಾಂಗಲ್ AB ಇದು ಪೆರಿಮೀಟರ್ ಎಷ್ಟು, ಮತ್ತೆ ರೆಕ್ಟಾಂಗಲ್ BCD ಇದು ಪೆರಿಮೀಟರ್ ಎಷ್ಟು ಅಂತ ಬರಿಬೇಕು. ಆಮೇಲೆ ಇವೆರಡರಲ್ಲಿ ಯಾವುದು ಗ್ರೇಟರ್ ಅಂತಾನು ಕೇಳಿದ್ದಾರೆ. ಸೊ ಈಗ ಫಸ್ಟ್ ಏನಿದೆ, ಟ್ರಯಾಂಗಲ್ ABE ಇದು ಕಂಡುಹಿಡಿಬೇಕು. ನಮಗೆ ಪೆರಿಮೀಟರ್ ಅಂದ ತಕ್ಷಣ ಏನ್ ಮಾಡ್ಬೇಕು ಅಂದ್ರೆ ಅಡಿಷನ್ ಮಾಡಬೇಕು. ಕೊಟ್ಟಿರೋ ಫ್ರಾಕ್ಷನ್ಸ್ ಮೂರನ್ನು ಆಡ್ ಮಾಡಿದಾಗ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಈಗ ಫಸ್ಟ್ ಏನ್ ಮಾಡ್ತೀರಾ, ಫಸ್ಟ್ ಯಾವ್ದಿದೆ ABE ಅಲ್ಲಿ ನೋಡಿ, ಟ್ರಯಾಂಗಲ್ ಹಿಂಗಿದೆ ಟ್ರಯಾಂಗಲ್ ಅಲ್ಲಿ, ಅದರಲ್ಲಿ ಇದು A, ಇದು B, ಇದು E ಕೊಟ್ಟಿದ್ದಾರೆ. ಕೆಳಗಡೆ ಒಂದು ರೆಕ್ಟಾಂಗಲ್ ಇದೆ. ನೆಕ್ಸ್ಟ್ ಇದು D, ಇದು C ಇದೆ. ಇಲ್ಲಿ 3 into 3/5 ಸೆಂಟಿಮೀಟರ್, ಇಲ್ಲಿ 2 into 3/4 ಸೆಂಟಿಮೀಟರ್, ಇಲ್ಲಿ 5/2 ಸೆಂಟಿಮೀಟರ್ ಇದೆ. ನೆಕ್ಸ್ಟ್ ಇದು 7/6 ಸೆಂಟಿಮೀಟರ್ ಇದೆ. ಸೊ ಈಗ ಈ ಮೂರು ಕೊಟ್ಟಿದ್ದಾರೆ ಅವರು, ಈ ಮೂರನ್ನ ಆಡ್ ಮಾಡ್ಕೋಬೇಕಷ್ಟೇ. ಸೊ 5/2 plus 2 into
3/4 plus 3 into 3/5. 5/2 ನಾವೇನು ಸಾಲ್ವ್ ಮಾಡೋದು ಬೇಡ, ಡೈರೆಕ್ಟ್ ಇದೆ. ಈಗ ಇದನ್ನ ಯಾವ ತರ ಮಾಡ್ತೀರಾ? 4 2s 8, 8 plus 3 11. ಆಯ್ತಾ? 11/4 plus 5, 5 3s 15 plus 3, 15 plus 3 ಎಷ್ಟಾಗುತ್ತೆ? 18/5. ಆಯ್ತಾ? ನೆಕ್ಸ್ಟ್ ಇಷ್ಟೆಲ್ಲ ಆದ್ಮೇಲೆ ಈಗ 3 ಫ್ರಾಕ್ಷನ್ಸ್ ಇದಾವೆ. ಆಗ್ಲೇ ನಿಮಗೆ ಹೇಳ್ಕೊಟ್ಟಿದ್ರೆ 2 ಫ್ರಾಕ್ಷನ್ಸ್ ಇದ್ದು, ಇವೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಮಾಡ್ತಾ ಇದ್ರಿ. ಈಗ 3 ಇರೋದಕ್ಕೆ ಫಸ್ಟ್ ಇವೆರಡನ್ನು ಸಾಲ್ವ್ ಮಾಡ್ಕೊಳ್ರಿ. ಬಂದಿರೋ ಆನ್ಸರ್ ಜೊತೆ ಮತ್ತೆ ಇದನ್ನ ಮಾಡ್ಬೇಕು. ಆಯ್ತಾ? ಫಸ್ಟ್ ಇವೆರಡನ್ನು ಸಾಲ್ವ್ ಮಾಡಿದಾಗ ಅಂದ್ರೆ ಈಗ ನಮಗೆ ಡಿನಾಮಿನೇಟರ್ ಡಿಫ್ರೆಂಟ್ ಇದೆ, ಸೊ ಅವೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಸೊ ಈಗ ನೋಡಿ, ಇವೆರಡನ್ನು ಸಾಲ್ವ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಗೊತ್ತಾ ಆನ್ಸರ್? 42/8 ಬರುತ್ತೆ. ಪ್ಲಸ್ ಈಗ ಉಳಿದಿರೋದು ಯಾವುದು? 18/5. ಈಗ ಮತ್ತೆ ಇವೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ, ಮತ್ತೆ ಆಡ್ ಮಾಡಿಕೊಂಡು ಇವೆರಡು ಸಾಲ್ವ್ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ ಗೊತ್ತಾ? 354/40 ಬರುತ್ತೆ. ಇಲ್ಲಿ 2 ಇಂದ ಮಲ್ಟಿಪ್ಲೈ ಮಾಡಿ, 2 2s 4, 0 ಹಂಗೆ ಇಡ್ತೀರಾ. ಇಲ್ಲಿ 2 1s 2, 1 ಇಲ್ಲಿಗೆ ಬರುತ್ತೆ. 2 7s 14, 1 ಇಲ್ಲಿಗೆ ಬರುತ್ತೆ. 2 7s 14. ಸೊ ಆನ್ಸರ್ ಎಷ್ಟು ಬಂತು? 177/20 ಬಂದಿರುತ್ತಾ? ಇದನ್ನ ನಾವು ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಇಡಬೇಕು ಅಂದ್ರೆ 20 divided by 177. ಸೊ ಈಗ 20 ಟೇಬಲ್ಸ್ ಅಲ್ಲಿ 177 ಬರೋದಿಲ್ಲ. ಸೊ ಅದ್ರ ನಿಯರ್ಲಿ ಯಾವ್ದಿದೆ? 28s 160 ಬರುತ್ತೆ. 7 ಅಲ್ಲಿ 0 ಹೋದ್ರೆ 0, 7 ಅಲ್ಲಿ 0 ಹೋದ್ರೆ 7, 7 ಅಲ್ಲಿ 6 ಹೋದ್ರೆ 1, 1 ಅಲ್ಲಿ 1 ಹೋದ್ರೆ 0. ಸೊ ಇದನ್ನ ನಾವು ಯಾವ ತರ ಬರೀಬೇಕು? ಕ್ಲಾಕ್ ವೈಸ್ ಬರೀಬೇಕು. ಈಗ ಇದ್ರದ್ದು ಮಿಕ್ಸ್ಡ್ ಫ್ರಾಕ್ಷನ್ ಎಷ್ಟು? 8 into 17/20 ಬಂತ ಆನ್ಸರು. 8 into 17/20. ಓಕೆ, ನೆಕ್ಸ್ಟ್ ಅದೇ ತರ ನೀವು ಕ್ವಶನ್ ನಂಬರ್ 5 ಅಲ್ಲಿ ಸೆಕೆಂಡ್ ಅಂದ್ರೆ ರೆಕ್ಟಾಂಗಲ್ ಇಂದು ನೀವೇ ಟ್ರೈ ಮಾಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 6 ನೋಡಿ. 6th ಏನಿದೆ ಗೊತ್ತಾ? ಅಲ್ಲಿ ನಮಗೆ ಏನು, Salil wants to put a picture in frame. The picture of 7/3 by 7 into 3/5 centimeter wide. To fit frame in the picture cannot be more than 7 into 3/10 meter wide. ಅಂದ್ರೆ ಈಗ ನಾವು ಅಲ್ಲಿ ಕೊಟ್ಟಿರೋದೇನಂದ್ರೆ ಒಂದು ಫ್ರೇಮ್ ಇರುತ್ತೆ, ಅದರಲ್ಲಿ ಪಿಕ್ಚರ್ ಹಾಕಬೇಕು. ಅದು ಫಸ್ಟಿಗೆ ಎಷ್ಟು ವೈಡ್ ಇರುತ್ತೆ ಅಂದ್ರೆ 7 into 3/5 ಸೆಂಟಿಮೀಟರ್ ವೈಡ್ ಇರುತ್ತೆ. ಆದರೆ ನಮಗೆ ಈಗ ಇರೋದು ಎಷ್ಟಿದೆ? 7 into 3/10 ಇದೆ. ಸೊ ಅದರಲ್ಲಿ ಎಷ್ಟು ಮೈನಸ್ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಪಿಕ್ಚರ್ ಕೂರುತ್ತೆ ಅಂತ ಕೇಳಿದ್ದಾರೆ. ಸೊ ಈಗ ನೀವೇನ್ ಮಾಡ್ಬೇಕಲ್ಲಿ ಅಂದ್ರೆ 7 into 3/5 ಮೈನಸ್ 7 into 3/10 ಅವೆರಡನ್ನು ನೀವು ಮಾಡಿದಾಗ ನಿಮಗೆ ಆನ್ಸರ್ ಸಿಗುತ್ತೆ. ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 3/10 ಬರುತ್ತೆ ಆನ್ಸರು. ನೀವು ಚೆಕ್ ಮಾಡಿ, ಮನೆ ಟ್ರೈ ಮಾಡಿ. ಅದೇ ತರನೇ ಸೇಮ್ ಪ್ರಾಬ್ಲಮ್ 7th ಮತ್ತೆ 8th ಇದೆ. ನೀವು ಅದನ್ನ ಮನೇಲಿ ಟ್ರೈ ಮಾಡಿ ಹೋಮ್ವರ್ಕ್ ಮಾಡ್ಕೊಳ್ಳಿ ಮಕ್ಕಳು. ಆಯ್ತಾ? ಥ್ಯಾಂಕ್ ಯು.